ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸ್ಟೋರಿ ಸ್ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟು, ಕೆವಿನ್ ಪೀಟರ್ಸನ್ ಅವರು ಎಕ್ಸಲ್ಲಿ ಒಂದು ಪೋಸ್ಟ್ನ ಹಾಕಿದ್ದಾರೆ. ಆಫ್ಟರ್ ವಾಚಿಂಗ್ ಫ್ಯೂ ಮ್ಯಾಚಸ್ ಇನ್ IPL, ಈ ಸೀಸನ್ನ ಸ್ವಲ್ಪ ಮ್ಯಾಚು ಎಲ್ಲರದ್ದು ಕೂಡ ನೋಡಾದ್ಮೇಲೆ, ಎಲ್ಲರದ್ದು ಒಂದೊಂದು ಮ್ಯಾಚ್ ಆಗಿದೆಯಲ್ಲ, ನೋಡಾದ್ಮೇಲೆ ಅವ್ರಿಗೆ ಅನಿಸಿರುವಂಥದ್ದು ಏನು ಅಂತ ಅಂದರೆ, ಇನ್ಫ್ಯಾಕ್ಟ್ ಸನ್ರೈಸರ್ಸ್ ಹೈದರಾಬಾದ್ 2 ಮ್ಯಾಚ್ ಆಗಿದೆ, KKRದು ಕೂಡ 2 ಮ್ಯಾಚ್ ಆಗಿದೆ. ಅವ್ರಿಗೆ ಒಂದು ಸ್ಟ್ರಾಂಗ್ ಗಟ್ ಫೀಲಿಂಗ್ ಅನ್ನಿಸ್ತಿದೆ ಅಂತ ಈ 4 ತಂಡಗಳು ಕ್ವಾಲಿಫೈ ಆಗ್ಬೋದು ಪ್ಲೇ ಆಫ್ಸ್ಗೆ ಅಂತ. ಅದು ಮೊದಲನೇದಾಗಿ MI ಅಂತೆ, DC ಅಂತೆ, RR ಅಂತೆ ಆ್ಯಂಡ್ ಪಂಜಾಬ್ ಕಿಂಗ್ಸ್ ಅಂತೆ. ಸೊ ಎಲ್ಲ ಟೀಮ್ಗಳು ಕೂಡ ಗೆದ್ದಿರುವಂಥ ಟೀಮ್ಗಳು, 4 ಟೀಮ್ಗಳು ಕೂಡ. ಆ್ಯಂಡ್ RCB ನೆನಕ್ಕೆ ಬಿಟ್ಬಿಟ್ಟವ್ರೆ. RCBದು ಕೂಡ ಡಾಮಿನೇಟಿಂಗ್ ವಿಕ್ಟ್ರಿನೇ ಆಗಿತ್ತು. RCB ನೆನಕ್ಕೆ ಬಿಟ್ಬಿಟ್ಟವ್ರೆ. ಇಲ್ಲಿ ಏನೋ ಗೊತ್ತಾಗ್ತಾ ಇಲ್ಲಪ್ಪ. ಒಳ್ಳೆ ಮುಂಬೈ, ಪಂಜಾಬ್, DC ಮತ್ತು RR ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ಆಗಿ ಕಾಣಿಸ್ತಾ ಇದೆ ಅಂತ ಅವ್ರಿಗೆ ಕ್ವಾಲಿಫೈ ಆಗ್ಬೋದು ಅಂತ. ಸೀರಿಯಸ್ಲಿ RCB ಡಿಫೆಂಡಿಂಗ್ ಚಾಂಪಿಯನ್ಸ್, ಮೊದಲ ಮ್ಯಾಚ್ ವಿಕ್ಟ್ರಿ, RCB ಇಲ್ಲ ಇಲ್ಲಿ. ಸೀರಿಯಸ್ಲಿ ಸಿಲಿ ಅಂತ ಅನ್ನಿಸ್ತಾ ಇದೆ ನನಗೆ. ಅಪ್ಡೇಟ್ ಬಿಟ್ಟು ಮುಷೀರ್ ಖಾನ್ ಇನ್ ಪಂಜಾಬ್ ಕಿಂಗ್ಸ್, ಸರ್ಫರಾಜ್ ಖಾನ್ ಇನ್ CSK. ಅವರ ತಂದೆ 2 ಹಾಕೊಂಡ್ಬಿಟ್ಟವ್ರೆ. CSK ಜರ್ಸಿ ಹಾಕೊಂಡವ್ರೆ, ತಲೆ ಮೇಲೆ ಪಂಜಾಬ್ ಕಿಂಗ್ಸ್ ಹ್ಯಾಟ್ ಹಾಕೊಂಡಿದ್ದಾರೆ. ಸೊ ಇದು ತೋರಿಸುತ್ತೆ ಇಬ್ಬರು ಮಕ್ಕಳನ್ನು ಕೂಡ ಒಂದೇ ಥರ ನೋಡಬೇಕು. ಆ್ಯಂಡ್ 2 ಟೀಮು ಕೂಡ ಸಪೋರ್ಟ್ ಮಾಡ್ತಾರಂತೆ ಅವರು. ಅವರೇ ಹೇಳ್ತಾರೆ ಯಾವುದೇ ಭೇದ ಭಾವ ಇಲ್ಲ ಆಗಿರೋ, CSKಗೂ ಸಪೋರ್ಟ್ ಮಾಡ್ತೀನಿ ಆ್ಯಂಡ್ ಪಂಜಾಬ್ಗೂ ಸಪೋರ್ಟ್ ಮಾಡ್ತೀನಿ. ನಾನು ಇಬ್ಬರು ಮಕ್ಕಳನ್ನು ಕೂಡ 2 ಎಂಡಲ್ಲಿ ಆಡ್ತಾ ಇದ್ದಾರೆ. ಹೌದು, ಮುಷೀರ್ ಖಾನಿಗೆ ಅಷ್ಟು ಮಟ್ಟಿಗೆ ಆಪರ್ಚುನಿಟಿ ಸಿಗದೇ ಇರ್ಬೋದು ಪಂಜಾಬ್ ಕಿಂಗ್ಸಲ್ಲಿ. CSKಲಿ ಇವ್ರಿಗೆ ಆಪರ್ಚುನಿಟಿ ಫಸ್ಟ್ ಟೈಮ್ ಮ್ಯಾಚಲ್ಲೇ ಸಿಕ್ಕಿದೆ. ಸರ್ಫರಾಜ್ ಖಾನ್ ಸೀನಿಯರ್ ಪ್ಲೇಯರು ಮುಷೀರ್ ಖಾನ್ಗೆ ಕಂಪೇರ್ ಮಾಡ್ತು ಅಂತಂದರೆ. ಸೊ ಇಬ್ಬರಿಗೂ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸು CSK ಕಡೆನೇ ಇರುತ್ತೆ. ಏನಕ್ಕೆ ಅಂತಂದರೆ ಅವ್ರಿಗೆ ಅವಕಾಶ ಅನ್ನೋದು ಸಿಗ್ತಾ ಇದೆ CSKಲಿ, ಇಲ್ಲಿ ಅವಕಾಶ ಅನ್ನೋದು ಸಿಗ್ತಾ ಇಲ್ಲ. ಅಪ್ಡೇಟ್ ನಂಬರ್ 3, MS ಧೋನಿ ಅವರು ಇಂಜುರಿ ಕನ್ಸರ್ನ್ಸ್ನ ಇಟ್ಕೊಂಡ್ರು ಕೂಡ ಪ್ರಾಕ್ಟೀಸ್ಗೆ ಅವೈಲೇಬಲ್ ಆಗಿದ್ದಾರೆ ಆ್ಯಂಡ್ ಪ್ರಾಕ್ಟೀಸ್ನ ಮಾಡ್ತಾ ಇದ್ದಾರೆ. ಗೊತ್ತಿರೋದೇನೆ, ಇವತ್ತಿನ ಮ್ಯಾಚ್ಗೆ ಅವೈಲೇಬಲ್ ಇರುವಂಥ ಚಾನ್ಸಸ್ ಇಲ್ಲ. ಇನ್ಫ್ಯಾಕ್ಟ್ ಯುಜಿತ್ ಚಾಹಲ್ ಅವರು ಒಂದು ವಿಡಿಯೋನ ಶೇರ್ ಮಾಡ್ಕೊಂಡಿದ್ರು, ಗೆಟ್ ವೆಲ್ಸು MSD ಅಂತ ಹೇಳೋ ಥರ. ಸೊ ಅಲ್ಲಿ ಪ್ರಾಕ್ಟೀಸ್ ಸೆಷನಲ್ಲಿ ಇನ್ವಾಲ್ವ್ ಆಗಿದ್ದಾರೆ MS ಧೋನಿ ಅವ್ರನ್ನು ಕೂಡ. ಸೊ ಇವತ್ತಿನ ಮ್ಯಾಚ್ ಸಿಕ್ಕಾಪಟ್ಟೆ ಕುತೂಹಲ ಕೆರಳಿಸಿದೆ. ಇವತ್ತು MS ಧೋನಿ ಆಡ್ತಾರಾ ಅಥವಾ RCB ಅಗೇನ್ಸ್ಟ್ ಆಡ್ತಾರಾ ಅಂತ. ಫಸ್ಟ್ ಇನಿಷಿಯಲ್ ಆಗಿ ಬಂದಂಥ ಅಪ್ಡೇಟ್ ಏನು ಅಂತಂದರೆ ಒಂದು 7-8 ಮ್ಯಾಚ್ ಮಿಸ್ ಮಾಡ್ಕೊಬೋದು ಅಂತ. ಬಟ್ ಅವರು ಏನೋ ಒಂಥರ ಪಣ ತೊಟ್ಬಿಟ್ಟಿದ್ದಾರೆ, RCB ಅಗೇನ್ಸ್ಟ್ ಆಡಲೇಬೇಕು ಅಂತ, ಚಿನ್ನಸ್ವಾಮಿಲಿ ಬರಲೇಬೇಕು ಅಂತ ಪಣ ತೊಟ್ಟಿರೋ ಥರ ಕಾಣಿಸ್ತಿದೆ. ಆ್ಯಂಡ್ ಡೆವಾಲ್ಡ್ ಬ್ರೇವಿಸ್ನು ಕೂಡ RCB ಅಗೇನ್ಸ್ಟು ಅವೈಲೇಬಲ್ ಆಗುವಂಥ ಎಲ್ಲ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಬರ್ತಿದೆ ಮಗ. ಸೊ CSK ಮೈನ್ ತಲೆಗಳು, ಪ್ಲೇಯರ್ಸ್ಗಳು RCB ಅಗೇನ್ಸ್ಟ್ ಒಂಥರ ಅವರ ಒಂದು 11 ಪಕ್ಕಾ 11 ಅದು RCB ಅಗೇನ್ಸ್ಟ್ ಬರುವಂಥ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಅಪ್ಡೇಟ್ ನಂಬರ್ 4, ಸೋಷಿಯಲ್ ಮೀಡಿಯಾದಲ್ಲಿ ರೂಮರ್ಸ್ಗಳನ್ನ ಹಬ್ಸೋದು ಹೆಂಗೆ ಹಬ್ಬಿಸ್ತಾರೆ ಅಂತ ಅಂದರೆ, ಏನೋ ಆಯಿತು ಅಂತಂದರೆ ಏನೋ ಆಗೋಗ್ಬಿಡ್ತು, ಇಲ್ಲಿ ಬಂತು ಅಂದರೆ ಹುಲಿನೇ ಬಂದ್ಬಿಡ್ತು ಅನ್ನೋ ಥರ ಕಡಕ್ಕಾಗೆ ಬಿಂಬಿಸ್ತಾರೆ ಅಂತ ಡೇವಿಡ್ ವಾರ್ನರ್ ಅವರು ಎಕ್ಸಲ್ಲಿ ಒಂದು ಪೋಸ್ಟ್ನ ಹಾಕೊಂಡಿದ್ದಾರೆ. ಸೊ ಒಂದು ರೂಮರು ಹಬ್ಬುತ್ತೆ. PSL ಅಲ್ಲಿ ಒಂದು ದೊಡ್ಡ ಬಿಗ್ ಫೈಟ್ ಆಗ್ತಾ ಇದೆ. ಮೋಯಿನ್ ಅಲಿಗೆ ಜೊತೆಗೆ ಡೇವಿಡ್ ವಾರ್ನರ್ಗೆ ದೊಡ್ಡ ಫೈಟ್ ಆಗೋಗ್ಬಿಟ್ಟಿದೆ, ಹಿಂಗಾಗೋಗ್ಬಿಟ್ಟಿದೆ ಅಂತ. ಅಲ್ಲಿ ಏನಾಯಿತು ಅಂತ ನಾನಂತೂ ಮ್ಯಾಚ್ ಅಂತೂ ನೋಡಿಲ್ಲ. ಒಟ್ಟಿನಲ್ಲಿ ಟ್ರೆಂಡ್ ಆಗಿದೆ ಈ ಥರ, ಫುಲ್ಲು ಒಂಥರ ಒಡೆದಾಡೋ ರೇಂಜಿಗೆ ಫೈಟ್ ಆಗೋಗ್ಬಿಟ್ಟಿದೆ, ಹಿಂಗೆ ಅಂತೆಲ್ಲ ರೂಮರ್ಸ್ಗಳು ಸ್ಪ್ರೆಡ್ ಆಗುತ್ತೆ. ಅದಕ್ಕೆ ಡೇವಿಡ್ ವಾರ್ನರ್ ಅವರು ರಿಪ್ಲೈನ ಕೊಟ್ಟಿದ್ದಾರೆ. ಗ್ರೋ, ನೀನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂತೀಯ, ನಿನಗೆ ಕಾಂಟೆಕ್ಸ್ಟೇ ಇಲ್ಲ, ಅಲ್ಲಿ ಏನೇನೋ ಮಾತಾಡ್ತಾ ಇದ್ದಲ್ಲ, ಏನೇನೋ ಹಾಕೊಂಡು ಏನೇನೋ ನಿನಗೆ ಬಾಯಿಗೆ ಬಂದಿದ್ದು ಹಾಕೊಂಡು ಹೊಡಿತಾ ಇದ್ದಲ್ಲ, ಅಲ್ಲಿ ಆ ಥರ ಎಲ್ಲ ಏನೂ ಇಲ್ಲ ಗರೋ, ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಾನೇನಕ್ಕೆ ಮೋಚತೆ ಕಿತ್ತಾಡಲಿ ಹೋಗ್ಬಿಟ್ಟು, ಅವೆಲ್ಲ ಸುಮ್ಮನೆ ಒಂಥರ ಒಂದು ಫ್ರೆಂಡ್ಲಿ ಬ್ಯಾಂಟರ್ ಇರುತ್ತೆ, ಟೀಮ್ ಬ್ಯಾಂಟರ್ ಇರುತ್ತೆ ಅಷ್ಟೇ. ಅದು ಬಿಡ್ತು ಅಂದರೆ ಬೇರೆ ಏನೂ ಇಲ್ಲ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಜಾಸ್ತಿ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 5, ಕಾಲು ಹಿಡ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ ಬಾಂಗ್ಲಾದೇಶದವರು. BCCIಗೆ ಲೆಟ್ರ್ ಬರೆದಿದ್ದಾರಂತೆ. ಏನು ತೊಟ್ಟಿದೋ ನನ್ನ ಮಕ್ಕಳು ಹಂಗೇನೆ ಬಾಂಗ್ಲಾದೇಶದವರು. ಮುಸ್ತಫಿಜುರ್ ರೆಹಮಾನ್ ಬ್ಯಾನ್ ಮಾಡಿಬಿಟ್ವಲ್ಲ BCCI ಅವರು IPLಯಿಂದ. ತಟ್ಟಿದ್ರು ಯುದ್ಧದ ರೇಂಜ್ಗೆಲ್ಲ ಕಳಿಸ್ಬಿಟ್ಟಿದ್ರು. ಹಂಗೇನೆ ಇಂಡಿಯಾ ಪಾಕಿಸ್ತಾನ ಯುದ್ಧಕ್ಕೆ ಟರ್ನ್ ಆಗಿ ಹೋಗ್ಬಿಟ್ಟಿದ್ದು. ಇವ್ರ ಮೇಲೆ ನಾವು ಸ್ವಲ್ಪ ಮಟ್ಟಿಗೆ ಕೋಪ ಮಾಡ್ಕೊಂಡಿದ್ದು. ಸೊ ಇವಾಗ ನೋಡಿ ಇವರೇ ಕಾಲಿಡ್ಕೊಳ್ಳೋದಕ್ಕೆ ಬರ್ತಾವ್ರತ್ತೆ. ನಮಗೆ ಸೀರೀಸ್ ಮಾಡ್ಕೊಂಡು ಕೊಡಿ, ಸೀರೀಸ್ ಬೇಕು, ನೀವು ಬನ್ನಿ ನಮಗೆ ಇಲ್ಲಿ ಟೋರ್ ಮಾಡಿ, ಹಿಂಗೆ ನಾವು ಇವಾಗ ರಿಲೇಷನ್ಶಿಪ್ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳೋಣ, ಹಿಂಗೆ ಅಂತೆಲ್ಲ ಕಾಲಿಡ್ಕೊಳ್ಳೋದಕ್ಕೆ ಬರ್ತಾ ಇದ್ರಂತೆ. ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ ಅವರು BCCIಗೆ ಲೆಟ್ರ್ ಬರ್ದಿರಂತೆ, ಕಾಂಪ್ರಮೈಸ್ ಆಗ್ಬಿಡೋಣ, ಎಲ್ಲ ಜಗಳಗಳೆಲ್ಲ ಬೇಡ, ಇನ್ಮೇಲೆ ಚೆನ್ನಾಗಿರೋಣ ಅಂತ. ಅಪ್ಡೇಟ್ ನಂಬರ್ 6, KKRನ ಅಜಿಂಕ್ಯ ರಹಾನೆ ಕ್ಯಾಪ್ಟನ್ಸಿ ನಿಭಾಯಿಸ್ತಾ ಇರುವಂಥವ್ರು ಒಂದು ಬೈಕ್ ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ದಾರೆ. ಐ ಥಿಂಕ್ ಐ ಹ್ಯಾವ್ ಒನ್ ಆಫ್ ದ ಬೆಸ್ಟ್ ಸ್ಟ್ರೈಕ್ ರೇಟ್ ಸೋ ಫಾರ್ ಫ್ರಮ್ 2023. ದ ಅಮೌಂಟ್ ಆಫ್ ಸಕ್ಸಸ್ ಐ ಗಾಟ್, ಐ ಗೆಸ್ ದೇ ಆರ್ ಜೆಲಸ್, ಐ ಆಮ್ ನಾಟ್ ಟು ವರಿಡ್ ಅಂತ ಹೇಳಿದ್ದಾರೆ. ಹೌದು ಗುರು, ಆಸ್ ಅ ಬ್ಯಾಟರು ಅಜಿಂಕ್ಯ ರಹಾನೆ ಪರವಾಗಿಲ್ಲ, ಚೆನ್ನಾಗಿ ಆಡ್ತಾ ಇದ್ದಾರೆ. 2023 ಆಚೆಗೆ ಸ್ಟ್ರೈಕ್ ರೇಟ್ನ ಬೆಟರ್ ಮಾಡ್ಕೊಂಡಿದ್ದಾರೆ. CSK ಆಡಿದಾಗಲೂ ಕೂಡ ಅಷ್ಟೇ. ಆ್ಯಂಡ್ ಅದರಿಂದ ಆಚೆ ಬಂದಾಗ KKR ಆಡಬೇಕಾದ್ರೆ ಲಾಸ್ಟ್ ಸೀಸನ್ ಕೂಡ ಅಷ್ಟೇ ಬೆಟರ್ ಆಗಿತ್ತು ಅವರ ಸ್ಟ್ರೈಕ್ ರೇಟು. ಆ್ಯಂಡ್ ಈ ಸೀಸನ್ ಕೂಡ ಒಂದು ಮ್ಯಾಚ್ ಚೆನ್ನಾಗಿ ಆಡಿದ್ದಾರೆ, ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡೋಕ್ಕಾಗಿಲ್ಲ ಅಷ್ಟೇ. ಆಸ್ ಎ ಬ್ಯಾಟರು ಖಂಡಿತ ಓಕೆ ಅಜಿಂಕ್ಯ ರಹಾನೆ. ಜಿಂಕ್ಸ್ನ ನಾವು ಇಷ್ಟಪಡ್ತೀವಿ ಆಸ್ ಎ ಬ್ಯಾಟರು. ಬಟ್ ಆಸ್ ಎ ಕ್ಯಾಪ್ಟನು ರಿಯಲಿ ಬಿಗ್ಗೆಸ್ಟ್ ಫೈಲ್ಯೂರ್ IPL ಅಲ್ಲಿ ಅಂತಂದರೆ ಅದು ಅಜಿಂಕ್ಯ ರಹಾನೆನೇ. ಅದು ನೀವು RR ಕ್ಯಾಪ್ಟನ್ಸಿ ನಿಭಾಯಿಸಿದಾಗಲೂ ನೋಡಿದ್ರೆ
ಜೊತೆಗೆ ಇಲ್ಲಿ KKRಗೆ ಕ್ಯಾಪ್ಟನ್ಸಿ ನಿಭಾಯಿಸಿದಾಗಲೂ ಕೂಡ ನೋಡಿದರೆ ನೋಡ್ತಾ ಇದ್ದಾರೆ 2 ಮ್ಯಾಚ್ನ ಸೋತಿದ್ದಾರೆ KKR ಅವರು ಆಲ್ರೆಡಿ. ಸೊ ನಾನು ಹೇಳಿರೋ ಹಾಗೆ ಒನ್ ಆಫ್ ದ ಬಿಗ್ಗೆಸ್ಟ್ ಮೈನಸ್ ಪಾಯಿಂಟು KKRಗೆ ಯಾವುದು ಅಂದರೆ ಅದು ಕ್ಯಾಪ್ಟನ್ಸಿ. ಸೊ ಈ ಸೀಸನ್ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಕ್ಯಾಪ್ಟನ್ಸಿನ ಚೇಂಜ್ ಮಾಡ್ತಾರೆ ಅಂತ, ಬಟ್ ಅವ್ರಿಗೆ ಯಾರು ಒಂಥರ ಬಲಾಡಿಯರು ಅಂಥ ಮಟ್ಟಿಗೆ ಸಿಗದೇ ಇರೋ ಕಾರಣದಿಂದ ಅವ್ರಿಗೆ ಚೇಂಜ್ ಮಾಡೋದಕ್ಕೆ ಆಗಲಿಲ್ಲ, ಅವ್ರನ್ನೇ ಕ್ಯಾಪ್ಟನ್ ಆಗಿ ಇಟ್ಟಿದ್ದಾರೆ. ಆ್ಯಂಡ್ ಈ ಸೀಸನು KKR ಖಂಡಿತ 100% ಕ್ವಾಲಿಫೈ ಆಗುವಂಥ ಚಾನ್ಸ್ ಏನಿದೆ ನನ್ನ ಪ್ರಕಾರ ಇಲ್ಲ. ಕ್ವಾಲಿಫೈ ಆದರೂ ಕೂಡ ಟ್ರೋಫಿ ಗೆಲ್ಲುವಂಥ ಚಾನ್ಸ್ ಅಂತ 100% ಇಲ್ಲ. ಸೊ ಕ್ವಾಲಿಫೈ ಆಗೋದಿಲ್ಲ ಅಂತ ಹೇಳ್ತಿದ್ದೀನಿ ನಾನು, ಯಾಕಂತಂದರೆ ಕ್ಯಾಪ್ಟನ್ನು ಸರಿ ಇಲ್ಲ, ಅಂದರೆ ಕ್ಯಾಪ್ಟನ್ಸಿ ಬರಲ್ಲ ಅಂತ ಹೇಳ್ತಾ ಇಲ್ಲ, ಆಸ್ ಎ ಕ್ಯಾಪ್ಟನು IPLಗೆ ಸೂಕ್ತ ಇಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೇ. ಅಪ್ಡೇಟ್ ನಂಬರ್ 7, ಚೆನ್ನೈ ಮೆಟ್ರೋ rolls out free rides for IPL fans across all 7 cricket matches. CSK matches at Chepauk ಅಂತ ಬಿಗ್ ಸ್ಟೇಟ್ಮೆಂಟು ಬಂದಿದೆ ಇವಾಗ ಈಚೆಗಡೆ. ಚೆನ್ನೈ ಮೆಟ್ರೋನು ಕೂಡ ಫ್ರೀ ಇರುತ್ತಂತೆ. ಏನು ಬದನೆಕಾಯಿ ಫ್ರೀಯಲ್ಲಿ ಕಿತ್ತೋಯ್ತು ಅಲ್ಲ. ಚಿನ್ನಸ್ವಾಮಿ ಟಿಕೆಟ್ಸ್ಗಳನ್ನ ಬೇಸ್ ಟಿಕೆಟ್ಸ್ ಇದ್ದಿದ್ದು 2800 2500 ರೇಂಜಲ್ಲಿ ಇತ್ತು ಲಾಸ್ಟ್ ಸೈಕಲ್ಲು. ಈ ಸೈಕಲ್ಲು ಮಿನಿಮಮ್ ಟಿಕೆಟ್ಸೇ 3750 ಆ ರೇಂಜ್ಗೆ ಇಟ್ಬಿಟ್ಟಿದ್ದಾರೆ. ಏನಲ್ಲೇನು ಫ್ರೀ ಟಿಕೆಟ್ಸ್ ಕೊಡ್ತಾವ್ರಲ್ಲ, ಫ್ರೀ ಅಂತ ಏನು ಕೇಳ್ತೀರಾ? ಕಾಂಪ್ಲಿಮೆಂಟ್ರಿ ಅಂತ ಹೇಳ್ಬಾರ್ದು, ಇನ್ಕ್ಲೂಡೆಡ್ ಅಂತ ಹೇಳ್ಬೇಕು. ಇನ್ಕ್ಲೂಡೆಡ್ ಇರುತ್ತೆ ನಿಮ್ಮದೆಲ್ಲ ಚಾರ್ಜಸ್ಸು. ನೀವು ಮ್ಯಾಚ್ ಟಿಕೆಟ್ನ ತೊಗೊಂಡ್ರೆ ಅಂತಾರೆ ಅದರಲ್ಲಿ ಇನ್ಕ್ಲೂಡ್ ಮಾಡಿರ್ತೀವಿ ನಾವು ಅಂತ ಹೇಳಬೇಕು. ಫ್ರೀ ಟಿಕೆಟ್ಸ್ ಏನು ಇವ್ರ ಅಪ್ಪ ಬಂದು ಕೊಡ್ತಾನಲ್ಲಿ ಫ್ರೀ ಟಿಕೆಟ್ಸ್ನ, ಅಲ್ಲಿ ಅವ್ರಿಗೂ ಕೂಡ ಅಷ್ಟೇ. ಅಲ್ಲಿ ನೋಡಿ ಕಾಪಿ ಹೊಡಿತಾ ಇದ್ದಾರೆ ಇವರು. RCB ಅವ್ರು ಏನು ಮಾಡಿದ್ರು, ಫ್ರೀಯಾಗೆ ನಾವು ಬಿಡ್ತೀವಿ ಅನ್ನೋ ಥರ ಏನು ಹೇಳಿದ್ರು ಮೆಟ್ರೋದಲ್ಲಿ. ಹೌದು, ಒಳ್ಳೆ ಇನಿಷಿಯೇಟಿವ್ ಇಲ್ಲ ಅಂತಲ್ಲ, ಬಟ್ ಫ್ರೀ ಟಿಕೆಟ್ಸ್ ಅಂತ ಇದೆಯಲ್ಲ, ಇದು ಹೆಸರನ್ನ ಸ್ವಲ್ಪ ಚೇಂಜ್ ಮಾಡಬೇಕಾಗುತ್ತೆ. ಯಾಕಂದರೆ ಫ್ರೀ ಖಂಡಿತ ಕೊಡೋದಿಲ್ಲ. ಯಾಕಂದರೆ ಎಷ್ಟು ಅಮೌಂಟ್ ರೇಸ್ ಮಾಡಿದ್ದಾರೆ ಅಂತಾನೆ ಮಿನಿಮಮ್ ಟಿಕೆಟ್ ಪ್ರೈಸಲ್ಲಿ ಆಲ್ಮೋಸ್ಟ್ 1000 ರೂಪಾಯಿಗಿನ ಜಾಸ್ತಿ ರೇಸ್ ಮಾಡಿಬಿಟ್ಟಿದ್ದಾರೆ. ಇದನ್ನ ಫ್ರೀ ಅಂತ ಹೇಳ್ತಾರೆ ಯಾರಾದರೂ. ಅಪ್ಡೇಟ್ ನಂಬರ್ 8, ಮೈ ಕನ್ಸರ್ನ್ ವಿತ್ RCB ಇಸ್ ದೇರ್ ಮಿಡಲ್ ಓವರ್ಸ್ ಆ್ಯಂಡ್ ಸ್ಪಿನ್ನರ್ಸ್ ಆ್ಯಂಡ್ ಐಸಲ್ಯೂಟ್ ಫಿಟ್ನೆಸ್ ಅಂತ ಹಾಕ್ಬಿಟ್ಟು ರಿಮೆಂಬರ್ ಬೌಲರ್ಸ್ ವಿಲ್ ವಿನ್ ಯು ಚಾಂಪಿಯನ್ಶಿಪ್ಸ್ ಅಂತ ಹೇಳಿದ್ರೆ. ಹೌದು, ಯಾರಿಲ್ಲ ಅಂತ ಹೇಳಿದ್ದು. ಬೌಲರ್ಸ್ಗಳು ಇರಬೇಕು, ಬ್ಯಾಟರ್ಸ್ಗಳು ಇರಬೇಕು, ಚಾಂಪಿಯನ್ಶಿಪ್ನ ವಿನ್ ಆಗಬೇಕು ಅಂದರೆ ಬರೀ ಬೌಲರ್ಸಿಂದನೇ ವಿನ್ ಆಗೋದಿಲ್ಲ. 2 ಎಂಡಲ್ಲೂ ಕೂಡ ಸಖತ್ತಾಗಿರಬೇಕು, ಮುಖ್ಯವಾಗಿ ಫೀಲ್ಡಿಂಗು ಕೂಡ ಸಖತ್ತಾಗಿರಬೇಕು, ಆ್ಯಂಡ್ 3 ಎಂಡಲ್ಲೂ ಕೂಡ ಸಖತ್ತಾಗಿರಬೇಕು. ಒಂದೇ ಒಂದು ಎಂಡ್ ಇಟ್ಕೊಂಡು ಬರೀ ಬೌಲಿಂಗ್ ಸಖತ್ತಾಗಿದ್ದರೆ ಮಾತ್ರ ಗೆದ್ಬಿಡೋದಕ್ಕಾಗೋದಿಲ್ಲ, ಅಥವಾ ಬರೀ ಬ್ಯಾಟಿಂಗ್ ಮಸ್ತಾಗಿದ್ರು ಕೂಡ ಗೆಲ್ಲೋದಕ್ಕಾಗೋದಿಲ್ಲ. ಚಾಂಪಿಯನ್ ಸೈಡ್ ಅಂತ ಅಂದಮೇಲೆ 2 ಕೂಡ ಮಸ್ತಾಗಿರಲೇಬೇಕು, ಮೇಯ್ನಾಗಿ ಬ್ಯಾಟಿಂಗ್ ಆ್ಯಂಡ್ ಬೌಲಿಂಗು. ಸೊ ಇವ್ರು ಹೇಳ್ತಿರೋದೇನು ಅಂತಂದರೆ ಚಾಂಪಿಯನ್ಶಿಪ್ನ ಗೆಲ್ಲಬೇಕು ಅಂದರೆ ಬೌಲಿಂಗ್ ಮಸ್ತಾಗಿರಬೇಕು ಅಂತ. ಹೌದು, ಬೌಲಿಂಗ್ ಮಸ್ತಾಗಿರಬೇಕು, ಬಟ್ ಕನ್ಸರ್ನ್ ಆಗಿದೆ ಅಂತ ಇವರಿಗೆ ಈ ಒಂದು ಮಿಡ್ಲ್ ಓವರ್ಸ್ ಅನ್ನುವಂಥದ್ದು. ಮಿಡ್ಲ್ ಓವರ್ಸಲ್ಲಿ RCB ಯಾವ ಥರ ಬೌಲಿಂಗ್ನ ಮಾಡ್ತಾರೆ, ಆ್ಯಂಡ್ RCBಯ ಸ್ಪಿನ್ನರ್ಸು ಜೊತೆಗೆ ಜಾಶ್ ಹೆಸಲ್ವುಡ್ ಅವರ ಫಿಟ್ನೆಸ್ಸು. ಸೊ ಈ 3 ತೊಗೊಂಡು ನೋಡ್ತು ಅಂತಂದಾಗ RCB ಕ್ವಾಲಿಫೈ ಆಗೋದಿಲ್ಲ ಅಂತ ಇವ್ರಿಗೆ ಅನ್ನಿಸ್ತಾ ಇದೆಯಂತೆ. ಒಂದು ಮ್ಯಾಚ್ನ ಗೆದ್ದರೂ ಸಹ ಅನ್ನಿಸ್ತಾ ಇದೆಯಂತೆ. ಸೊ ನೋಡೋಣ ಕೆವಿನ್ ಪೀಟರ್ಸನ್ಗೆ ಉತ್ತರ ಕೊಡೋಣ. ಅಪ್ಡೇಟ್ ನಂಬರ್ 9, ಬಿದ್ದಿದ್ಯಪ್ಪ ದಂಡ ಹಾಕೋರು 25% ಆಫ್ ದ ಮ್ಯಾಚ್ ಫೀಸ್ನ ದಂಡಾಗಿ ಹಾಕಿದ್ದಾರೆ. ಅಭಿಷೇಕ್ ಶರ್ಮಾ ಅವ್ರಿಗೆ ನಿನ್ನೆ ಮ್ಯಾಚ್ನ ನೋಡಿದಾರೆ ಅಂತ ಅನ್ಕೊಂಡಿದ್ದೀನಿ. ವರುಣ್ ಚಕ್ರವರ್ತಿ ಅವರು ಹಿಡಿದಂಥ ಕ್ಯಾಚು ಸಿಕ್ಕಾಪಟ್ಟೆ ಒಂದು ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡ್ತು. ಖಂಡಿತ ಕ್ಯಾಚೇ ಆಗಿರಲಿಲ್ಲ. ಅಂಪೈರು ಅದನ್ನು ಔಟಾಗಿ ಡಿಕ್ಲೇರ್ ಮಾಡ್ತಾರೆ. ಅವಾಗ ಫ್ರಸ್ಟ್ರೇಟ್ ಆದಂಥ ಅಭಿಷೇಕ್ ಶರ್ಮಾ ಅವ್ರು ಸ್ವಲ್ಪ ಪೈಕೊಂಡು ಹೋಗ್ತಾರೆ. ಸೊ ಅದನ್ನು ನೋಡಿದಂಥವರು 1 ಡಿಮೆರಿಟ್ ಪಾಯಿಂಟ್ ಬೇರೆ ಹಾಕೋರಂತೆ. ಅಲ್ಲಾಗರು ಅಂಪೈರ್ ತಪ್ಪಿಲ್ವಾ ಅಲ್ಲಿ, ಇನ್ನೇನು ಬೈಕೊಂಡು ಹೋಗದೆ ಇನ್ನೇನಲ್ಲಿ ಮುದ್ದಾಡ್ಕೊಂಡು ಹೋಗ್ತಾರಲ್ಲ ಅಂಪೈರ್ನ, ಅಲ್ಲಿ ನಾಟ್ ಔಟ್ ಇರೋದನ್ನ ಔಟ್ ಕೊಟ್ಬಿಡ್ತು ಅಂತ ಅಂದಾಗ ಉರಿಯೋದಿಲ್ವಲ್ಲ ಅಭಿಷೇಕ್ ಶರ್ಮಾಗೆ. ಏನು ಅಂಪೈರ್ ಏನೇ ಕೊಟ್ಟರು ನಡ್ಕೊಂಡು ಹೋಗ್ಬಿಡ್ಬೇಕಾ ಸುಮ್ಮನೆ ಅಲ್ಲಿ? ಏನೋ ಅಲ್ಲೇನು ಹೊಡೆಯೋಕೆ ಹೋಗಿದ್ರು ಅಂಪೈರ್ಗೆ, ಅಲ್ಲಿ ಡಿಮೆರಿಟ್ ಪಾಯಿಂಟ್ ಬೇರೆ ಹಾಕೋರಲ್ಲಿ. ಫ್ರಸ್ಟ್ರೇಷನ್ ಇರೋದಿಲ್ವಾ ಅಭಿಷೇಕ್ ಶರ್ಮಾಗೆ? ಪಾಪ ಏನು ಗಪ್ಚುಪ್ಪನಂಗೆ ಹೋಗ್ಬೇಕಾ ನಾಟ್ ಔಟ್ ಇದ್ರು ಕೂಡ. ಸೊ ಈ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡಬಾರ್ದಮ್ಮ. ಸ್ವಲ್ಪ ಫ್ರಸ್ಟ್ರೇಷನ್ ಅಂತೂ ಖಂಡಿತ ಇದ್ದೇ ಇರುತ್ತೆ, ಅಗ್ರೆಷನ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ನಾಟ್ ಔಟ್ ಇದ್ದರೂ ಔಟ್ ಕೊಟ್ಟರು ಅಂತ ಅಂದಾಗ ಎಲ್ಲಿ ಕೆಳಗಡೆಯಿಂದ ಹೋಗ್ಬಿಡ್ತದೆ. ಬಟ್ ಇಲ್ಲಿ ಪರವಾಗಿಲ್ಲ, 25% ಆಫ್ ದ ಮ್ಯಾಚ್ ಫೀಸ್ ಅಂತೇಳಿ 1 ಡಿಮೆರಿಟ್ ಮ್ಯಾಚ್ ಫೀಸ್ ಏನು ಮ್ಯಾಟ್ರಲ್ಲ, 1 ಡಿಮೆರಿಟ್ ಪಾಯಿಂಟ್ ಏನಕ್ಕೆ ಹಾಕಬೇಕಾಗಿತ್ತಲ್ಲಿ? ತಪ್ಪು ಇದೆ ತಾನೇ ಅಲ್ಲಿ ಅಂಪೈರ್ದು ಕೂಡ. ಅಲ್ಲಿ ನೆಟ್ಟಿಗೆ ನೋಡ್ತು ಅಂತಂದರೆ ಕ್ಲಿಯರಾಗಿ ನಾಟ್ ಔಟ್ ಅದೋಗಿ ಬಿಡಿ, ಹೋಗಲಿ, ಜಾಸ್ತಿ ಡ್ರಿಲ್ ಮಾಡೋದಕ್ಕಾಗಲ್ಲ ಈ ವಿಚಾರದಲ್ಲಿ. ಇನ್ನೇನು ಅದೇನು ಫೈನ್ಗಿನಲ್ಲ, ಏನು ಮ್ಯಾಟ್ರ್ ಆಗೋದಿಲ್ಲ. ಅಪ್ಡೇಟ್ ನಂಬರ್ 10, ಇದ್ದು RCBಯ ಗತ್ತು ಗಮ್ಮತ್ತು ಅಂತ ಅಂದರೆ RCBನ ಒಲಿಂಪಿಕ್ಸ್ ಅವರು ಪೋಸ್ಟ್ ಮಾಡಿದ್ದಾರೆ. ಪ್ರಪಂಚದಾದ್ಯಂತ ಸುಮಾರು ಲೀಗ್ಗಳನ್ನ ಮುಂದೆ ಇಟ್ಕೊಂಡು ಪೋಸ್ಟ್ ಮಾಡಿರುವಂಥದ್ದು ಇದು. ಕ್ರಿಕೆಟಿಂಗ್ ಲೀಗ್ಸ್ಗಳು ಸುಮಾರು ನಡೀತಾ ಇದೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳುವಂಥ ಟೈಮಲ್ಲಿ ಒಲಿಂಪಿಕ್ಸ್ ಅವರು ಅಫಿಷಿಯಲ್ ಆಗಿ RCBನ ಪೋಸ್ಟ್ ಮಾಡಿದ್ದಾರೆ. ಹೌದು, ಬಹುತೇಕವಾಗಿ ಎಷ್ಟೊಂದು ಫ್ರಾಂಚೈಸಿಗಳು ಇದ್ದಾವೆ. RCBನ ಜೊತೆಗೆ RCB ಚಾಂಪಿಯನ್ಶಿಪ್ನ ಗೆದ್ದಿರೋದನ್ನ ಇವರು ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇದು ತೋರಿಸುತ್ತೆ, ಅಂದರೆ IPLದು ಬೇರೆ ಯಾವುದೂ ಕೂಡ ಪೋಸ್ಟ್ ಮಾಡಿಲ್ಲ, ಬರೀ RCBದು ಮಾತ್ರ ಪೋಸ್ಟ್ ಮಾಡಿದರೆ ಇದು ತೋರಿಸುತ್ತೆ RCBಗೆ ಇರೋ ವ್ಯಾಲ್ಯೂ, ಗತ್ತು, ಗಮ್ಮತ್ತು. ಅಂದರೆ ಬೇರೆ ಟೀಮ್ಸ್ಗೆ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಿಲ್ಲ ನಾನು, ಬಟ್ RCBಗೆ ಒಂದು ರೇಂಜಿಗೆ ಗತ್ತು ಎಲ್ಲರಿಗಿಂತ ಜಾಸ್ತಿ ಇದೆ ಅಂತಲೇ ಇದರಿಂದ ಗೊತ್ತಾಗ್ತದೆ. ಒಲಿಂಪಿಕ್ಸ್ ಅವರು RCBದು ಪೋಸ್ಟ್ ಮಾಡಿದ್ದಾರೆ ಅಂತ ಅಂದಾಗ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಇಷ್ಟ ಆಗಿದ್ದು ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡ್ಕೊಳ್ಳಿ.